ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ. ಇವತ್ತು ನಾವು 6ನೇ ತರಗತಿಯ ಸಮಾಜ ವಿಜ್ಞಾನದ ಇತಿಹಾಸದ ಪಾಠ 2 ನಮ್ಮ ಕರ್ನಾಟಕ ಇದರ ಮುಂದುವರೆದ ಭಾಗವನ್ನು ಇವತ್ತು ನಾವು ಅಧ್ಯಯನ ಮಾಡೋಣ. ನಾವು ಕಳೆದ ತರಗತಿಯಲ್ಲಿ ಈ ಅಧ್ಯಯನದ ಬಗ್ಗೆ ಏನು ತಿಳ್ಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಚಟುವಟಿಕೆ ಮಾಡೋಣವಾ? ಅದೇ ರಸಪ್ರಶ್ನೆ ಚಟುವಟಿಕೆ. ಮಕ್ಕಳನ್ನ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ, ಉತ್ತರಗಳನ್ನು ಹೇಳ್ತಿರಲ್ವಾ? ಮೊದಲನೇ ಪ್ರಶ್ನೆ, ಕರ್ನಾಟಕವನ್ನು ಆಡಳಿತದ ಅನುಕೂಲಕ್ಕಾಗಿ 4 ಕಂದಾಯ ವಿಭಾಗಗಳನ್ನಾಗಿ ವಿಭಾಗಿಸಲಾಗಿದೆ. ಅವುಗಳು ಯಾವುವು ಅಂತ ಹೇಳ್ತಿರಲ್ವಾ? ನಿಮ್ಮ ಉತ್ತರ ಸರಿಯಾಗಿದೆ ಮಕ್ಕಳೇ. ಅವುಗಳು ಒಂದನೇದಾಗಿ ಬೆಂಗಳೂರು, ಎರಡನೇದು ಮೈಸೂರು, ಮೂರನೇದು ಬೆಳಗಾವಿ, ನಾಲ್ಕನೇದು ಕಲಬುರಗಿ. ಈ ರೀತಿಯಾಗಿ ನಾವು ಕರ್ನಾಟಕವನ್ನು 4 ಕಂದಾಯ ವಿಭಾಗಗಳನ್ನಾಗಿ ವಿಭಾಗ ಮಾಡಿಕೊಂಡಿದ್ದೀವಿ. ಮೂರನೇ ಪ್ರಶ್ನೆ, ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಬೆಂಗಳೂರು ವಿಭಾಗಕ್ಕೆ ಸೇರಿದ 3 ಸಾಹಿತಿಗಳ ಹೆಸರುಗಳನ್ನು ನೀವು ಬರಿಬೇಕು. ರಾಷ್ಟ್ರಕವಿ ಕುವೆಂಪು, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಮತ್ತು UR ಅನಂತಮೂರ್ತಿ ಇವರು ಬೆಂಗಳೂರು ವಿಭಾಗದಿಂದ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಸಾಹಿತಿಗಳು. ಮಕ್ಕಳೇ, ಇವತ್ತಿನ ಕ್ಲಾಸಲ್ಲಿ ನಾವು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಮುಂದುವರೆದ ಭಾಗ ಅಂದರೆ ಬೆಂಗಳೂರು ವಿಭಾಗದ ಜಿಲ್ಲೆಗಳ ವಿಶಿಷ್ಟತೆಗಳನ್ನು ನಾವು ತಿಳ್ಕೊಳ್ಳೋಣ. ಅವುಗಳಲ್ಲಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮೀಣ, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳ ವಿಶಿಷ್ಟತೆಗಳನ್ನು ನಾವು ತಿಳ್ಕೊಳ್ಳೋಣ. ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ, ಈ ಬೆಂಗಳೂರು ವಿಭಾಗದಲ್ಲಿ ಒಟ್ಟು 9 ಜಿಲ್ಲೆಗಳಿವೆ ನೋಡಿ. ಕೋಲಾರ, ಬೆಂಗಳೂರು, ಚಿಕ್ಕಬಳ್ಳಾಪುರ, ರಾಮನಗರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ. ಈ ರೀತಿಯಾಗಿ 9 ಜಿಲ್ಲೆಗಳಿವೆ. ಈ 9 ಜಿಲ್ಲೆಗಳಲ್ಲಿ ಇತ್ತೀಚೆಗೆ ರಚನೆಯಾದಂತಹ ಹೊಸ ಜಿಲ್ಲೆಗಳು ಯಾವುವು ಅಂತಂದರೆ ಅವೇ ದಾವಣಗೆರೆ, ರಾಮನಗರ ಮತ್ತು ಚಿಕ್ಕಬಳ್ಳಾಪುರ. ಈಗ ನಾವು ಬೆಂಗಳೂರು ನಗರದ ಬಗ್ಗೆ ನಾವು ಅಧ್ಯಯನ ಮಾಡೋಣ. ನಿಮಗೆಲ್ಲ ಗೊತ್ತಿದೆ, ಕರ್ನಾಟಕ ರಾಜ್ಯದ ರಾಜಧಾನಿ ಯಾವುದು ಅಂದರೆ ಅದೇ ಬೆಂಗಳೂರು. ಈ ಬೆಂಗಳೂರಲ್ಲಿ ಸರ್ಕಾರದ ಆಡಳಿತ ಕೇಂದ್ರ ಯಾವುದು ಹೇಳಿ? ಇದೇ ವಿಧಾನಸೌಧ. ಇದು ಬೆಂಗಳೂರಲ್ಲಿದೆ. ಸರ್ಕಾರದ ಎಲ್ಲ ಆಡಳಿತದ ಚಟುವಟಿಕೆಗಳು ನಡೆಯೋದು ವಿಧಾನಸೌಧದಲ್ಲಿ. ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯ ಇರುವುದು ಈ ಬೆಂಗಳೂರು ನಗರದಲ್ಲಿ. ಈ ಬೆಂಗಳೂರು ನಗರದಿಂದ 50 ಕಿಲೋಮೀಟರ್ ದೂರದಲ್ಲಿ ನಂದಿ ಬೆಟ್ಟ ಇದೆ. ಇದೊಂದು ಬೇಸಿಗೆ ವಿಹಾರಧಾಮ. ಈ ನಂದಿ ಬೆಟ್ಟದ ಒಂದು ವಿಶೇಷತೆ ಗೊತ್ತಾ ನಿಮಗೆ? ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು 1936ರಲ್ಲಿ 46 ದಿನಗಳ ಕಾಲ ಈ ನಂದಿ ಬೆಟ್ಟದಲ್ಲಿ ಉಳ್ಕೊಂಡಿದ್ದರು. ನಂತರ ನಿಮಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ, ಇಡೀ ನಮ್ಮ ಭಾರತ ದೇಶದಲ್ಲೇ ಅತಿ ಹೆಚ್ಚು ಉದ್ಯಾನವನಗಳನ್ನು, ಪಾರ್ಕ್ಗಳನ್ನು ಹೊಂದಿರುವಂಥ ನಗರ ಯಾವುದು ಅಂದರೆ ಅದೇ ಬೆಂಗಳೂರು ನಗರ. ಅವುಗಳಲ್ಲಿ ಪ್ರಮುಖವಾದವುಗಳು ಯಾವುವು ಅಂತಂದರೆ ಲಾಲ್ಬಾಗ್ ಮತ್ತು ಕಬ್ಬನ್ ಪಾರ್ಕ್. ಈ ಲಾಲ್ಬಾಗ್ನ ಸ್ಥಾಪಕ ಯಾರು ಗೊತ್ತಾ? ಅವರೇ ಹೈದರ್ ಅಲಿ. ಅದೇ ರೀತಿಯಾಗಿ ಮತ್ತೊಂದು ಪ್ರಮುಖ ಉದ್ಯಾನವನ ಕಬ್ಬನ್ ಪಾರ್ಕ್. ಇದನ್ನು ಸ್ಥಾಪನೆ ಮಾಡಿದವರು ಬ್ರಿಟಿಷ್ ಆಡಳಿತ ಅವಧಿಯಲ್ಲಿ ಕಮಿಷನರ್ ಆಗಿದ್ದಂತಹ ಮಾರ್ಕ್ ಕಬ್ಬನ್. ಮಕ್ಕಳೇ ನೋಡ್ಬೋದು, ಇದೇ ಲಾಲ್ಬಾಗ್ನ ಒಂದು ಚಿತ್ರ. ಮುಂದುವರೆದು ಬೆಂಗಳೂರಿನಲ್ಲಿ ಅನೇಕ ರೀತಿಯಾದಂತಹ ಉದ್ದಿಮೆಗಳಿವೆ. ಅದರಲ್ಲಿ HMT ಅಂದರೆ ಹಿಂದೂಸ್ತಾನ್ ಮಷಿನ್ ಟೂಲ್ಸ್. ಇದು ಯಾಕೆ ಫೇಮಸ್ ಗೊತ್ತಾ?
ಈ HMT ವಾಚ್ಗಳ ತಯಾರಿಕೆಯಲ್ಲಿ ಇದು ಅನೇಕ ಕೆಲಸಗಳನ್ನು ಮಾಡುತ್ತೆ. ಮತ್ತೊಂದು ಪ್ರಮುಖ ಉದ್ದಿಮೆ ಯಾವುದು ಅಂದರೆ BEL. ಇದು ಭಾರತದ ಏರೋಸ್ಪೇಸ್ ಮತ್ತು ಡಿಫೆನ್ಸ್ಗೆ ಬೇಕಾದಂತಹ ಅನೇಕ ವಸ್ತುಗಳನ್ನು ಉತ್ಪಾದನೆ ಮಾಡುತ್ತೆ. ಇವೆರಡೂ ಕೂಡ ಸಾರ್ವಜನಿಕ ವಲಯದ ಉದ್ದಿಮೆಗಳು, ಅಂದರೆ ಸರ್ಕಾರದ ಒಡೆತನದಲ್ಲಿ ಬರುವಂತಹ ಉದ್ದಿಮೆಗಳು. ಅದೇ ರೀತಿಯಾಗಿ ಕೆಲವು ಖಾಸಗಿ ಉದ್ದಿಮೆಗಳಂತ ನೋಡಿದಾಗ ನಾವು ಒಂದನೆಯದು ಇನ್ಫೋಸಿಸ್ ಬಗ್ಗೆ ನಾನು ನಿಮ್ಗೆ ಹೇಳಲೇಬೇಕು, ಯಾಕಂದ್ರೆ ಇದು ಒಂದು ಅಂತಾರಾಷ್ಟ್ರೀಯ ಕಂಪನಿ. ಈ ಕಂಪನಿಯ ಸ್ಥಾಪಕ ಯಾರು ಗೊತ್ತಾ? ಅವರೇ ನಾರಾಯಣ ಮೂರ್ತಿ. ಮತ್ತೊಂದು ಅಂಶ ನಿಮ್ಗೆ ಹೇಳಲೇಬೇಕು, ನಾರಾಯಣ ಮೂರ್ತಿಯವರ ಪತ್ನಿ ಯಾರು ಅಂದರೆ ಸುಧಾಮೂರ್ತಿಯವರು. ಸುಧಾಮೂರ್ತಿಯವರು ಲಕ್ಷಾಂತರ ಕೋಟಿ ರೂಪಾಯಿ ಇದ್ದರೂ ಕೂಡ ಅವ್ರು ನಡೆಸುವಂಥ ಜೀವನ ಇದೆಯಲ್ಲ, ಅತ್ಯಂತ ಸರಳ ಜೀವನ. ಅವ್ರ ಬಗ್ಗೆ ನೀವು ಹೆಚ್ಚಿನದಾಗಿ ಓದಬೇಕು. ಮತ್ತೊಂದು ಪ್ರಮುಖ ಖಾಸಗಿ ಉದ್ದಿಮೆ ಅಂದರೆ ಬಯೋಕಾನ್. ಇದ್ರ ಬಗ್ಗೆ ನಿಮ್ಗೆ ಹೇಳಲೇಬೇಕು, ಯಾಕಂದರೆ ಈ ಒಂದು ಬಯೋಕಾನ್ ಖಾಸಗಿ ಉದ್ದಿಮೆಯ ಸ್ಥಾಪಕರು ಯಾರು ಗೊತ್ತಾ? ಕಿರಣ್ ಮಜುಮ್ದಾರ್ ಶಾ. ಇವರೊಬ್ಬ ವಿಶೇಷವಾದಂತಹ ಮಹಿಳೆ. ಯಾಕಂದರೆ ಭಾರತ ದೇಶದ ಅತ್ಯಂತ ಶ್ರೀಮಂತ ಮಹಿಳಾ ಉದ್ಯಮಿ ಯಾರು ಅಂದರೆ ಅವರೇ ಈ ಬಯೋಕಾನ್ನ ಸ್ಥಾಪಕಿಯಾಗಿರುವಂತಹ ಕಿರಣ್ ಮಜುಮ್ದಾರ್ ಶಾರವರು. ಈ ಜಿಲ್ಲೆಯನ್ನು ನಾವು ಆಡಳಿತದ ಅನುಕೂಲಕ್ಕಾಗಿ 4 ತಾಲೂಕುಗಳನ್ನಾಗಿ ವಿಭಾಗ ಮಾಡಿಕೊಂಡಿದ್ದೀವಿ. ಒಂದನೇದು ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಪೂರ್ವ ಮತ್ತು ಆನೇಕಲ್ ಅಂತೇಳಿ ನಾವು 4 ತಾಲೂಕುಗಳನ್ನಾಗಿ ನಾವು ವಿಂಗಡಣೆ ಮಾಡಿಕೊಂಡಿದ್ದೀವಿ. ನಿಮಗೆಲ್ಲ ಗೊತ್ತಿದೆ, ಬೆಂಗಳೂರು ಅನ್ನುವಂಥ ನಗರ ಅತ್ಯಂತ ಬೃಹತ್ ನಗರ. ಇಲ್ಲಿ 1,30,00,000ಕ್ಕಿಂತ ಹೆಚ್ಚು ಜನಗಳು ವಾಸ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ನಗರವನ್ನು ಆಡಳಿತದ ದೃಷ್ಟಿಯಿಂದ ಉತ್ತಮ ಆಡಳಿತ ನಿರ್ವಹಣೆಗಾಗಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಎನ್ನುವಂತಹ ಒಂದು ಸ್ಥಳೀಯ ಸಂಸ್ಥೆಯನ್ನು ರಚನೆ ಮಾಡಿ ಉತ್ತಮವಾದಂತಹ ಆಡಳಿತವನ್ನು ನೀಡ್ತಾ ಇದ್ದಾರೆ. ಮಕ್ಕಳೇ, ನಿಮ್ಮ ಒಂದು ಸ್ಥಳೀಯ ಸಂಸ್ಥೆ ಯಾವುದು ಅಂತ ನೀವು ತಿಳ್ಕೊತೀರಲ್ವಾ? ಮುಂದುವರೆದು ಈ ಒಂದು ಬೆಂಗಳೂರು ನಗರದಲ್ಲಿ ಅನೇಕ ಪ್ರೇಕ್ಷಣೀಯ ಸ್ಥಳಗಳನ್ನು ನಾವು ನೋಡ್ಬೋದು. ಅದರಲ್ಲಿ ಮೊದಲನೇದಾಗಿ ಕರ್ನಾಟಕದ 5 ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಒಂದಾದಂತಹ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನ ಇರೋದು ಈ ಬೆಂಗಳೂರು ನಗರದಲ್ಲಿ. ಇದು ಒಂದು ಉತ್ತಮವಾದಂತಹ ಒಂದು ಉದ್ಯಾನವನ. ಮಕ್ಕಳೇ, ನೀವಿಲ್ಲಿ ಸಫಾರಿ ಹೋಗ್ಬೋದು. ಅಷ್ಟೇ ಅಲ್ಲ, ಅನೇಕ ವನ್ಯ ಮೃಗಗಳನ್ನು ನೀವು ನೋಡ್ಬೋದು, ಅನೇಕ ಹಾವುಗಳನ್ನು ನೀವು ನೋಡ್ಬೋದು. ಇದು ಒಂದು ಉತ್ತಮವಾದಂಥ ಒಂದು ಉದ್ಯಾನವನ. ನೀವೇನಾದರೂ ಬೆಂಗಳೂರಿಗೆ ಬಂದಾಗ ತಪ್ಪದೆ ಈ ಉದ್ಯಾನವನಕ್ಕೆ ಭೇಟಿ ನೀಡಬೇಕು. ಈ ಜಿಲ್ಲೆಯಲ್ಲಿ ಬರುವಂತಹ ಪ್ರಸಿದ್ಧ ದೇವಾಲಯಗಳಂತ ನೋಡಿದಾಗ ನಾವು ಹಲಸೂರಿನಲ್ಲಿರುವಂತಹ ಸೋಮೇಶ್ವರ ದೇವಾಲಯ, ಬೆಂಗಳೂರಿನ ಸ್ಥಾಪಕ ಕೆಂಪೇಗೌಡ ಕಾಲದಲ್ಲಿ ಸ್ಥಾಪನೆಯಾಗಿರುವಂತಹ ಗವಿ ಗಂಗಾಧರೇಶ್ವರ ದೇವಾಲಯ. ಮಕ್ಕಳೇ, ಈ ದೇವಾಲಯದ ವಿಶೇಷತೆ ಏನು ಗೊತ್ತಾ? ಪ್ರತಿ ವರ್ಷ ಮಕರ ಸಂಕ್ರಾಂತಿಯ ದಿನದಂದು ಸೂರ್ಯನ ಕಿರಣಗಳು ನೇರವಾಗಿ ಈ ದೇವಾಲಯದ ಒಳಗಡೆ ಇರುವಂತಹ ಶಿವಲಿಂಗದ ಮೇಲೆ ಬೀಳ್ತವೆ. ಹಾಗಾಗಿ ಇದೊಂದು ವಿಶೇಷವಾದಂತಹ ಒಂದು ದೇವಾಲಯ. ಅಷ್ಟೇ ಅಲ್ಲ, ದೊಡ್ಡ ಬಸವಣ್ಣ ದೇವಾಲಯ ಇದಿರುವುದು ಬಸವನಗುಡಿಯಲ್ಲಿ. ಬಸವನಗುಡಿ ಅಂತ ಆ ಪ್ರದೇಶಕ್ಕೆ ಹೆಸರು ಬರಲಿಕ್ಕೆ ಕಾರಣ ಈ ಬಸವಣ್ಣನ ದೇವಾಲಯ. ನಿಮ್ಗೆ ಗೊತ್ತಿರಲಿ, ಇಡೀ ನಮ್ಮ ಭಾರತ ದೇಶದಲ್ಲಿಯೇ 4ನೇ ಅತಿ ದೊಡ್ಡ ನಂದಿ ವಿಗ್ರಹ ಯಾವುದು ಅಂದರೆ ಇದೇ ದೊಡ್ಡ ಬಸವಣ್ಣನ ದೇವಾಲಯದಲ್ಲಿರುವಂತಹ ಈ ನಂದಿ ವಿಗ್ರಹ. ಈ ಒಂದು ನಗರದಲ್ಲಿ ಧರ್ಮರಾಯ ಸ್ವಾಮಿ ದೇವಾಲಯ ಮತ್ತು ಕೋಟೆ ವೆಂಕಟರಮಣ ದೇವಾಲಯ ಕೂಡ ಇವೆ. ನಿಮ್ಗೆ ಗೊತ್ತಿರಲಿ, ಈ ಕೋಟೆ ವೆಂಕಟರಮಣ ದೇವಾಲಯವನ್ನು ಸ್ಥಾಪನೆ ಮಾಡಿದ್ದು ಯಾರು ಅಂತಂದರೆ ಮೈಸೂರು ಒಡೆಯರಾಗಿರುವಂತಹ ಚಿಕ್ಕ ದೇವರಾಜ ಒಡೆಯರವರು. ಇವತ್ತು ನೀವು ಬೆಂಗಳೂರಿನ KR ಮಾರ್ಕೆಟ್ ಹತ್ರ ಹೋದರೆ ಇದನ್ನು ನೋಡ್ಬೋದು. ನೋಡಿ ಮಕ್ಕಳೇ, ಭಾರತ ಅಂದರೆ ಹಲವಾರು ಧರ್ಮಗಳ ಒಂದು ನೆಲೆಬೀಡು. ಅಂದರೆ ನೋಡಿ, ಹಿಂದೂಗಳಿಗೆ ದೇವಾಲಯಗಳು, ಮುಸ್ಲಿಮರಿಗೆ ಮಸೀದಿಗಳು, ಕ್ರಿಶ್ಚಿಯನರಿಗೆ ಚರ್ಚ್ಗಳು. ಅದರಂತೆ ಮುಸ್ಲಿಮರ ಪವಿತ್ರ ಪ್ರಸಿದ್ಧ ಮಸೀದಿಗಳನ್ನು ನಾವು ಬೆಂಗಳೂರಲ್ಲಿ ನೋಡ್ಬೋದು. ಅದರಲ್ಲಿ ಸಂಗೀನ್ ಜಾಮಿಯಾ ಮಸೀದಿ, 2ನೇದು ಜುಮ್ಮಾ ಮಸೀದಿ, 3ನೇದು ಜಾಮಿಯಾ ಮಸೀದಿ. ಈ ರೀತಿಯಾಗಿ ಹಲವಾರು ಮಸೀದಿಗಳಿವೆ. ಇತ್ತೀಚೆಗೆ ನಿರ್ಮಾಣ ಮಾಡಿದಂಥ ಮಸೀದಿ ಯಾವುದು ಅಂದರೆ ಅದು ಕಾದ್ರಿಯಾ ಮಸೀದಿ, 1981ರಲ್ಲಿ ನಿರ್ಮಾಣ ಆಯಿತು. ಅದೇ ರೀತಿಯಾಗಿ 2015ರಲ್ಲಿ ಬಿಲಾಲ್ ಮಸೀದಿ ಬನ್ನೇರುಘಟ್ಟ ರಸ್ತೆಯಲ್ಲಿ ನಿರ್ಮಾಣ ಆಗಿದೆ. ಇದು ಬೆಂಗಳೂರು ನಗರದ ಒಂದು ಪ್ರಮುಖ ಮಸೀದಿ, ಜಾಮಿಯಾ ಮಸೀದಿ. ಬೆಂಗಳೂರಲ್ಲಿ ಹಲವಾರು ಚರ್ಚ್ಗಳಿವೆ.
ಅವುಗಳಲ್ಲಿ ಪ್ರಮುಖವಾದಂಥದ್ದು ನೀವು ಗಮನಿಸ್ಬೋದು ಇದೆ ಸೇಂಟ್ ಮೇರೀಸ್ ಬ್ಯಾಸಿಕಲ್ ಚರ್ಚ್, ಇದರ ಜೊತೆಗೆ ಸೆಂಟ್ ಮಾರ್ಕ್ ಕೆಥೆಡ್ರಲ್, ಇನ್ಫ್ಯಾಂಟ್ ಜೀಸಸ್ ಚರ್ಚ್, ಸೆಂಟ್ ಫ್ರಾನ್ಸಿಸ್ ಜೇವಿಯರ್ ಕೆಥೆಡ್ರಲ್, ಈ ರೀತಿಯಾಗಿ ಹಲವಾರು ಚರ್ಚ್ಗಳಿವೆ. ಇವುಗಳಲ್ಲಿ ನೂರಾರು ವರ್ಷಗಳಿಗಿಂತ ಹಳೆಯದಾದ ಚರ್ಚ್ಗಳು ಯಾವುವು ಅಂತಂದರೆ ಸೆಂಟ್ ಆಂಡ್ರೋಸ್ ಚರ್ಚ್, ಸೆಂಟ್ ಜೋಸೆಫ್ ಚರ್ಚ್. ಇವತ್ತಿಗೂ ನೀವು ಬೆಂಗಳೂರಲ್ಲಿ ಇವೆಲ್ಲ ಚರ್ಚ್ಗಳನ್ನು ನೋಡ್ಬೋದು. ಇದರಿಂದ ನಮಗೆ ಗೊತ್ತಾಗುತ್ತೆ ಕರ್ನಾಟಕ ಹಲವಾರು ಧರ್ಮಗಳ ಒಂದು ಬೀಡು ಅಂತ ಹೇಳಿ. ಇವುಗಳ ಜೊತೆಗೆ ನಾವು ಬೇರೆ ಬೇರೆ ಧರ್ಮದ ಜನಗಳನ್ನು ನಾವು ನೋಡ್ಬೋದು. ಈ ವಿಭಾಗದ ಮತ್ತೊಂದು ಪ್ರಮುಖ ಜಿಲ್ಲೆ ಬೆಂಗಳೂರು ಗ್ರಾಮೀಣ ಜಿಲ್ಲೆ. ಈ ಜಿಲ್ಲೆ ಸ್ಥಾಪನೆಯಾಗಿದ್ದು ಅಂದರೆ ಅಸ್ತಿತ್ವಕ್ಕೆ ಬಂದಿದ್ದು 1986ರಲ್ಲಿ. ಈ ಜಿಲ್ಲೆಯನ್ನು ಆಡಳಿತಾತ್ಮಕ ದೃಷ್ಟಿಯಿಂದ 4 ತಾಲೂಕುಗಳನ್ನಾಗಿ ವಿಭಾಗ ಮಾಡಿಕೊಂಡಿದ್ದೀವಿ. 1ನೇದು ನೆಲಮಂಗಲ, 2ನೇ ದೊಡ್ಡಬಳ್ಳಾಪುರ, 3ನೇ ದೇವನಹಳ್ಳಿ, 4ನೇದು ಹೊಸಕೋಟೆ. ಈ ಜಿಲ್ಲೆಯಲ್ಲಿ ಬರುವಂತಹ ಒಂದು ಪ್ರಮುಖ ಯಾತ್ರಾ ಕ್ಷೇತ್ರ ಯಾವುದು ಅಂದರೆ ಶಿವಗಂಗೆ. ಮಕ್ಕಳೇ, ಶಿವಗಂಗೆಗೆ ನೀವು ಭೇಟಿ ನೀಡಬೇಕು. ಇದೊಂದು ಟ್ರೆಕ್ಕಿಂಗ್ ಮಾಡಲಿಕ್ಕೆ ಒಂದು ಉತ್ತಮವಾದಂಥ ಒಂದು ಸ್ಥಳ. ನಂತರ ಬೆಂಗಳೂರಿನ ದೇವನಹಳ್ಳಿ ತಾಲೂಕಿನಲ್ಲಿ ಇರುವಂತಹ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವುದು ಅಂದರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ನಿಮ್ಗೆ ಗೊತ್ತಿಲ್ಲ ಮಕ್ಕಳೇ, ಭಾರತ ದೇಶದಲ್ಲಿಯೇ ಹಸಿರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವುದು ಅಂದರೆ ಅದೇ ನಮ್ಮ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಬೆಂಗಳೂರಿನ ಸ್ಥಾಪಕ ಕೆಂಪೇಗೌಡರ ನೆನಪಿಗೋಸ್ಕರ ಇದಕ್ಕೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತೇಳಿ ಹೆಸರನ್ನು ಇಡಲಾಗಿದೆ. ಮಕ್ಕಳೇ, ನಾವು ಇದುವರೆಗೆ ಏನು ಕಲ್ತ್ಕೊಂಡಿದ್ದೀವೋ ಅದ್ರ ಬಗ್ಗೆ ಒಂದು ಚಿಕ್ಕ ಚಟುವಟಿಕೆ ಮಾಡೋಣವಾ? ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ, ಉತ್ತರಗಳನ್ನು ಹೇಳ್ತಿರಲ್ವಾ? 1ನೇ ಪ್ರಶ್ನೆ, ಬೆಂಗಳೂರು ವಿಭಾಗದಲ್ಲಿ ಹೊಸದಾಗಿ ರಚನೆಯಾದಂತಹ ಜಿಲ್ಲೆಗಳು ಯಾವುವು? ಯೋಚನೆ ಮಾಡಿ. ಅಲ್ಲಿ 3 ಜಿಲ್ಲೆಗಳಿವೆ. ನಿಮ್ಮ ಉತ್ತರ ಸರಿಯಾಗಿದೆ ಮಕ್ಕಳೇ. 1ನೇದು ದಾವಣಗೆರೆ, 2ನೇದು ರಾಮನಗರ, 3ನೇದು ಚಿಕ್ಕಬಳ್ಳಾಪುರ. ಇವು ಬೆಂಗಳೂರು ವಿಭಾಗದಲ್ಲಿ ಹೊಸದಾಗಿ ರಚನೆಯಾಗಿರುವಂತಹ ಜಿಲ್ಲೆಗಳು. 2ನೇ ಪ್ರಶ್ನೆ, ಬೆಂಗಳೂರು ಗ್ರಾಮೀಣ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನಲ್ಲಿರುವಂತಹ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೆಸರೇನು? ನಾನು ಈಗ ತಾನೇ ಹೇಳಿದೆ, ಬೆಂಗಳೂರು ನಗರದ ಸ್ಥಾಪಕನ ಹೆಸರನ್ನು ಇದಕ್ಕೆ ಇಡಲಾಗಿದೆ. ನಿಮ್ಮ ಉತ್ತರ ಸರಿಯಾಗಿದೆ. ಏನು ಅಂತಂದರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಮತ್ತೊಂದು ಪ್ರಶ್ನೆ ಮಕ್ಕಳೇ, ಬೆಂಗಳೂರು ನಗರ ಜಿಲ್ಲೆಯಲ್ಲಿರುವಂತಹ ರಾಷ್ಟ್ರೀಯ ಉದ್ಯಾನದ ಹೆಸರೇನು? ಯೋಚನೆ ಮಾಡಿ. ನೀವಲ್ಲಿ ಸಫಾರಿ ಹೋಗ್ಬೋದು. ಎಸ್, ಅದು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ. ಈ ಒಂದು ವಿಭಾಗದ ಮತ್ತೊಂದು ಪ್ರಮುಖ ಜಿಲ್ಲೆ ಯಾವುದು ಅಂದರೆ ಅದೇ ಚಿಕ್ಕಬಳ್ಳಾಪುರ ಜಿಲ್ಲೆ. ಈ ಜಿಲ್ಲೆಯನ್ನು ಕೋಲಾರ ಜಿಲ್ಲೆಯನ್ನು ವಿಭಾಗ ಮಾಡಿ ನವೆಂಬರ್ 10, 2007ರಲ್ಲಿ ಹೊಸದಾಗಿ ರಚನೆ ಮಾಡಲಾಗಿದೆ. ಈ ಜಿಲ್ಲೆಯಲ್ಲಿ ಕಂಡುಬರುವಂಥ ತಾಲೂಕುಗಳು ಯಾವುವು ಅಂತಂದರೆ 1 ಚಿಕ್ಕಬಳ್ಳಾಪುರ, ಗೌರಿಬಿದನೂರು, ಬಾಗೇಪಲ್ಲಿ, ಶಿಡ್ಲಘಟ್ಟ, ಗುಡಿಬಂಡೆ ಮತ್ತು ಚಿಂತಾಮಣಿ. ಈ ರೀತಿಯಾಗಿ 6 ತಾಲೂಕುಗಳು ಈ ಜಿಲ್ಲೆಯಲ್ಲಿ ಇವೆ. ಈ ಒಂದು ಜಿಲ್ಲೆಯ ಒಂದು ಪ್ರಮುಖ ಪ್ರಸಿದ್ಧ ಗಿರಿಧಾಮ ಯಾವುದು ಅಂದರೆ ನಂದಿದುರ್ಗ. ಈ ನಂದಿದುರ್ಗದಲ್ಲಿ ಒಂದು ಕೋಟೆ ಇದೆ. ಆ ಕೋಟೆಯನ್ನು ಕಟ್ಟಿಸಿದ್ದು ಯಾರು ಅಂತ ಹೇಳ್ತಿರಲ್ವ ನೀವು? ಅದೇ ರೀತಿಯಾಗಿ ಈ ಜಿಲ್ಲೆಯಲ್ಲಿ ಅನೇಕ ದೇವಾಲಯಗಳಿವೆ. ಅವುಗಳಲ್ಲಿ ಯೋಗನಂದೀಶ್ವರ ಮತ್ತು ಭೋಗನಂದೀಶ್ವರ ಅನ್ನುವಂಥವು ಪ್ರಮುಖವಾದಂತಹ ದೇವಾಲಯಗಳು. ಈ ಜಿಲ್ಲೆಯಲ್ಲಿ ಕಂಡುಬರುವಂತಹ ಒಂದು ಪ್ರಮುಖ ಅನುಭಾವಿ ಕೇಂದ್ರ ಯಾವುದು ಅಂದರೆ ಅದೇ ಕೈವಾರ ತಾತಯ್ಯ ಅನುಭಾವಿ ಕೇಂದ್ರ. ಇವರು ಸಮಾಜಕ್ಕೆ ಅತ್ಯುತ್ತಮ ಕೆಲಸಗಳನ್ನು ಮಾಡಿದ್ದಾರೆ. ಅಂದರೆ ಸಾಮಾಜಿಕವಾಗಿ ಅನೇಕ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಲಕ್ಷಾಂತರ ಜನಗಳಿಗೆ ಅನ್ನದಾಸೋಹವನ್ನು, ಶಿಕ್ಷಣ ದಾಸೋಹವನ್ನು ನೀಡಿದ್ದಾರೆ. ಹಾಗಾಗಿ ಇವತ್ತು ಕೂಡ ನಾವು ಈ ಚಿಂತಾಮಣಿ ತಾಲೂಕಿನಲ್ಲಿರುವಂತಹ ಕೈವಾರ ತಾತಯ್ಯ ಅನುಭವ ಕೇಂದ್ರವನ್ನು ನಾವು ನೆನೆಸ್ಕೊಳ್ತಾ ಇದ್ದೀವಿ. ನಂತರ ಈ ಒಂದು ಜಿಲ್ಲೆಯ ಗೌರಿಬಿದನೂರು ತಾಲೂಕಿನಲ್ಲಿ ಒಂದು ಚಾರಿತ್ರಿಕ ಸ್ಥಳ ಇದೆ. ಅದು ಯಾವುದು ಅಂದರೆ ವಿದುರಾಶ್ವತ್. ಇದು ಅತ್ಯಂತ ಪ್ರಮುಖವಾದಂತಹ ಒಂದು ಸ್ಥಳ. ಯಾಕಂದರೆ 1938ರಲ್ಲಿ ಬ್ರಿಟಿಷರ ವಿರುದ್ಧ ಧ್ವಜ ಸತ್ಯಾಗ್ರಹವನ್ನು ಈ ಒಂದು ಸ್ಥಳದಲ್ಲಿ ನಡೆಸಿದರು. ಹಾಗಾಗಿ ಇಲ್ಲಿ ಒಂದು ಸ್ಮಾರಕವನ್ನು ನಿರ್ಮಿಸಲಾಗಿದೆ. ಅದು ಯಾವುದು ಅಂದರೆ ಅದೇ ವೀರಸೌಧ. ಗಮನಿಸ್ಬೋದು, ಚಿತ್ರದಲ್ಲಿ ಇದೆ ವೀರಸೌಧ. ಈ ಒಂದು ಜಿಲ್ಲೆಯಲ್ಲಿ ಬರುವಂತಹ ಒಂದು ಮಠ ಯಾವುದು ಅಂದರೆ ನಿಡು ಮಾಮಿಡಿ ಮಠ. ಈ ಮಠವು ಹಲವಾರು ಸಾಮಾಜಿಕ ಕಾರ್ಯಗಳನ್ನು
ಮಾಡ್ತಾ ಇದೆ. ಈ ಜಿಲ್ಲೆಯಲ್ಲಿ ಹಲವಾರು ವ್ಯಾಪಾರ ಕೇಂದ್ರಗಳಿವೆ. ಅದರಲ್ಲಿ ಶಿಡ್ಲಘಟ್ಟ ತಾಲೂಕು ಅತ್ಯಂತ ಪ್ರಮುಖವಾದುದು. ಈ ಶಿಡ್ಲಘಟ್ಟ ತಾಲೂಕು ಯಾಕೆ ತುಂಬ ಪ್ರಸಿದ್ಧಿ ಅಂದರೆ ರೇಷ್ಮೆ ವ್ಯಾಪಾರಕ್ಕೆ. ಈಗಲೂ ನೀವು ಈ ತಾಲೂಕಿಗೆ ಭೇಟಿ ನೀಡಿದರೆ ಹೆಚ್ಚು ರೇಷ್ಮೆಗಳನ್ನು ರೇಷ್ಮೆಯನ್ನು ಅಲ್ಲಿ ಬೆಳೀತಾರೆ. ಈ ಒಂದು ವಿಭಾಗದ ಮತ್ತೊಂದು ಪ್ರಮುಖ ಜಿಲ್ಲೆ ಅಂತಂದರೆ ಕೋಲಾರ. ಮಕ್ಕಳೇ, ಕೋಲಾರ ಅಂದ ತಕ್ಷಣ ನಿಮ್ಗೆ ಏನು ನೆನಪಾಗುತ್ತಿಲ್ಲ ನೋಡೋಣ? ಅದೇ KGF, ಕೋಲಾರ್ ಗೋಲ್ಡ್ ಫೀಲ್ಡ್. ಇಡೀ ನಮ್ಮ ಭಾರತದಲ್ಲಿಯೇ ಅತಿ ಹೆಚ್ಚು ಬಂಗಾರವನ್ನು ಅಂದರೆ ಚಿನ್ನವನ್ನು ಉತ್ಪಾದನೆ ಮಾಡುವಂಥ ಒಂದು ಸ್ಥಳ ಯಾವುದಾಗಿತ್ತು ಅಂದರೆ ಅದೇ ಕೋಲಾರದ KGF. ದುರದೃಷ್ಟ ಅಂದರೆ 2003 ಈ ಚಿನ್ನದ ಗಣಿಯನ್ನು ಮುಚ್ಚಲಾಯಿತು. ಯಾಕೆ ಇದನ್ನು ಮುಚ್ಚಿದ್ರು ಅನ್ನೋದ್ರ ಬಗ್ಗೆ ನೀವು ಹೆಚ್ಚಿನದಾಗಿ ತಿಳ್ಕೋಬೇಕು. ನಿಮ್ಗೆ ಗೊತ್ತಿರಲಿ ಮಕ್ಕಳೇ, ಕರ್ನಾಟಕಕ್ಕೆ ಚಿನ್ನದ ನಾಡು ಅಂತ ಹೆಸರು ಬಂದಿದ್ದೆ ಈ ಕೋಲಾರದ KGFನಿಂದ. ಮತ್ತೊಂದು ಪ್ರಮುಖ ಚಿನ್ನದ ಗಣಿ ಯಾವುದು ಅಂದರೆ ಅದು ರಾಯಚೂರಿನ ಹಟ್ಟಿ ಚಿನ್ನದ ಗಣಿ. ಇದ್ರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೋಬೇಕು. ಈ ಜಿಲ್ಲೆಯ ತಾಲೂಕುಗಳು ಯಾವುವು ಅಂತ ನೋಡಿದಾಗ ನಾವು ಬಂಗಾರಪೇಟೆ, ಕೋಲಾರ್, ಮಾಲೂರು, ಮುಳಬಾಗಿಲು ಮತ್ತು ಶ್ರೀನಿವಾಸಪುರ, ಒಟ್ಟು 5 ತಾಲೂಕುಗಳನ್ನು ನಾವಿಲ್ಲಿ ನೋಡ್ಬೋದು. ಈ ಒಂದು ಜಿಲ್ಲೆಯ ಜನರ ಪ್ರಮುಖ ಕಸುಬು ಯಾವುದು ಅಂದರೆ ಅದೇ ವ್ಯವಸಾಯ. ಈ ವ್ಯವಸಾಯ ಜೊತೆಗೆ ಅವರು ಹೈನುಗಾರಿಕೆ, ಪುಷ್ಪೋದ್ಯಮ ಮತ್ತು ರೇಷ್ಮೆ ಉತ್ಪಾದನೆಯನ್ನು ಮಾಡ್ತಾರೆ. ಈ ಕೋಲಾರ ಜಿಲ್ಲೆಯ ಹಲವಾರು ಪ್ರದೇಶಗಳು ಒಣ ಭೂಮಿಯಿಂದ ಕೂಡಿದೆ. ಹಾಗಾಗಿ ಇದು ಕೂಡ ಒಂದು ಬರ ಪೀಡಿತ ಜಿಲ್ಲೆಯಾಗಿದೆ. ಆದರೆ ಜನಗಳಿಗೆ ಅಂದರೆ ರೈತರಿಗೆ ನೀರಾವರಿ ವ್ಯವಸ್ಥೆಯನ್ನು ಒದಗಿಸುವುದಕ್ಕೋಸ್ಕರ ಇಲ್ಲಿ ಅನೇಕ ಕೆರೆಗಳನ್ನು ನಿರ್ಮಾಣ ಮಾಡಿ ನೀರನ್ನು ಸಂಗ್ರಹಿಸಿ ಸಾಧ್ಯವಾದಷ್ಟು ಮಟ್ಟಿಗೆ ಈ ನೀರಾವರಿ ವ್ಯವಸ್ಥೆಯನ್ನು ಸರ್ಕಾರ ಕೈಗೊಂಡಿದೆ. ಈ ಜಿಲ್ಲೆಯಲ್ಲಿ ಕಂಡುಬರುವಂಥ ಚಾರಿತ್ರಿಕ ಸ್ಥಳ ಯಾವುದು ಅಂದರೆ ಅದೇ ಅಂತರಗಂಗೆ. ಮಕ್ಕಳೇ, ನಿಮಗೆಲ್ಲ ಗೊತ್ತಿದೆ, ಈ ಅಂತರಗಂಗೆ ಅಂತ ಸ್ಥಳದಲ್ಲಿ ಇದುವರೆಗೂ ಯಾವತ್ತೂ ಕೂಡ ನೀರಿನ ಉಗಮ ನಿಂತಿಲ್ಲ. ನೀವು ಯಾವುದೇ ಕಾಲದಲ್ಲಿ ಹೋದರೂ ಕೂಡ ಇಲ್ಲಿ ನೀರು ಇದ್ದೇ ಇರುತ್ತೆ. ಈ ಒಂದು ಜಿಲ್ಲೆಯ ಮತ್ತೊಂದು ಪ್ರಮುಖ ಯಾತ್ರಾ ಸ್ಥಳ ಯಾವುದು ಅಂದರೆ ಚಿಕ್ಕ ತಿರುಪತಿ. ಕರ್ನಾಟಕ ಹಲವಾರು ಧರ್ಮಗಳ ನೆಲೆಬೀಡು. ಇಲ್ಲಿರುವಂತಹ ಪ್ರಮುಖ ಮುಸ್ಲಿಂ ಧರ್ಮದ ಪವಿತ್ರ ಮಸೀದಿಗಳು ಯಾವುವು ಅಂತಂದರೆ ಒಂದನೇದು ಹಜರತ್ ಬಾಬಾ, ಎರಡನೇದು ಹೈದರಾಲಿ ದರ್ಗಾ. ಅದೇ ರೀತಿಯಾಗಿ ಈ ಒಂದು ಜಿಲ್ಲೆಯಲ್ಲಿರುವಂತಹ ಒಂದು ಪ್ರಮುಖ ಬೃಂದಾವನ ಯಾವುದು ಅಂದರೆ ಅದು ಶ್ರೀಪಾದರಾಯರ ಬೃಂದಾವನ. ಮಕ್ಕಳು, ಒಂದು ಚಿಕ್ಕ ಚಟುವಟಿಕೆ ಮಾಡೋಣ, ರಸಪ್ರಶ್ನೆ ಚಟುವಟಿಕೆ. ಒಂದನೇ ಪ್ರಶ್ನೆ, ನಂದಿ ಬೆಟ್ಟ ಯಾವ ಜಿಲ್ಲೆಯಲ್ಲಿದೆ? ಯೋಚನೆ ಮಾಡಿ. ಇದಕ್ಕೆ ಗಾಂಧೀಜಿಯವರು ಭೇಟಿ ಕೊಟ್ಟಿದ್ದರು. ನಿಮ್ಮ ಉತ್ತರ ಸರಿಯಾಗಿದೆ. ಅದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾವು ನಂದಿ ಬೆಟ್ಟವನ್ನು ನೋಡ್ಬೋದು. ಮುಂದಿನ ಪ್ರಶ್ನೆ, ಭಾರತ ದೇಶದಲ್ಲಿಯೇ ಅತಿ ಹೆಚ್ಚು ಚಿನ್ನ ಉತ್ಪಾದನೆ ಮಾಡುವಂತಹ ರಾಜ್ಯ ಯಾವುದು? ಕ್ಲೂ ಕೊಡಲ ನಿಮಗೆ? KGF ನೆನಪು ಮಾಡ್ಕೊಳ್ಳಿ. ಎಸ್, ನಿಮ್ಮ ಉತ್ತರ ಸರಿಯಾಗಿದೆ. ಅದೇ ಕರ್ನಾಟಕ. ಈ ವಿಭಾಗದ ಮತ್ತೊಂದು ಪ್ರಮುಖ ಜಿಲ್ಲೆ ತುಮಕೂರು. ನಿಮ್ಗೆ ಗೊತ್ತಿರಲಿ, ಈ ವಿಭಾಗದ ಅತ್ಯಂತ ದೊಡ್ಡ ಜಿಲ್ಲೆ ಯಾವುದು ಅಂತಂದರೆ ಅದೇ ತುಮಕೂರು ಜಿಲ್ಲೆ. ಆದರೆ ಕರ್ನಾಟಕದ ದೊಡ್ಡ ಜಿಲ್ಲೆ ಯಾವುದು ಹೇಳಿ? ಅದೇ ಬೆಳಗಾವಿ. ಈ ತುಮಕೂರು ಜಿಲ್ಲೆ ಅಸ್ತಿತ್ವಕ್ಕೆ ಬಂದಿದ್ದು 1832ರಲ್ಲಿ. ಇವತ್ತಿಗೂ ಕೂಡ ಈ ತುಮಕೂರು ಯಾಕೆ ಪ್ರಸಿದ್ಧಿ ಅಂದರೆ ತೆಂಗಿನಕಾಯಿ ಬೆಳೆಗೆ ಪ್ರಸಿದ್ಧಿ. ಈ ಜಿಲ್ಲೆಯನ್ನು ಆಡಳಿತಾತ್ಮಕ ದೃಷ್ಟಿಯಿಂದ 10 ತಾಲೂಕುಗಳನ್ನಾಗಿ ವಿಭಾಗ ಮಾಡಿಕೊಂಡಿದ್ದೇವೆ. ನೀವು ಗಮನಿಸ್ಬೋದು, ಇವು 10 ತಾಲೂಕುಗಳು. ಮುಂದುವರೆದು ಈ ಜಿಲ್ಲೆಯಲ್ಲಿ ಕಂಡುಬರುವಂತಹ ಪ್ರಮುಖ ಕೋಟೆಗಳು ಯಾವುವು ಅಂತ ನೋಡಿದಾಗ ನಾವು ಮಧುಗಿರಿ, ಮಿಡಿಗೇಶಿ, ಪಾವಗಡ, ನಿಡುಗಲ್, ದೇವರಾಯನ ದುರ್ಗ, ಹುಲಿಯೂರು ದುರ್ಗ ಮತ್ತು ಸಿರಾಗಳಲ್ಲಿ ಅನೇಕ ಕೋಟೆಗಳನ್ನು ನಾವು ನೋಡ್ಬೋದು. ಇದು ಒಂದು ಪ್ರಮುಖ ಕೋಟೆಯ ಚಿತ್ರ. ಇದು ಯಾವುದು ಅಂತಂದರೆ ದೇವರಾಯನ ದುರ್ಗ ಕೋಟೆ. ಈ ತುಮಕೂರು ಜಿಲ್ಲೆ ಶಿಕ್ಷಣಕ್ಕೆ ಹೆಚ್ಚು ಪ್ರಸಿದ್ಧಿ. ಯಾಕಂದರೆ ಇಲ್ಲಿ ಸರ್ಕಾರ ಮಾತ್ರ ಅಲ್ಲ, ಹಲವಾರು ಮಠ ಮಂದಿರಗಳು, ಖಾಸಗಿ ಸಂಸ್ಥೆಗಳು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡ್ತವೆ. ಅದರಲ್ಲಿ ನಮಗೆ ಕಂಡುಬರುವಂತಹ ಪ್ರಮುಖ ಧಾರ್ಮಿಕ ಸಂಸ್ಥೆಗಳನ್ನು ನೋಡಿದಾಗ ಮೊದಲನೇದಾಗಿ ಕಂಡುಬರೋದು ಅದೇ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಸಿದ್ಧಗಂಗಾ ಮಠ. ಈ ಮಠದಲ್ಲಿ ಇವತ್ತಿಗೂ ಕೂಡ ಸಾವಿರಾರು ಬಡ ವಿದ್ಯಾರ್ಥಿಗಳು ಅನ್ನ ಮತ್ತು ಅಕ್ಷರ ದಾಸೋಹವನ್ನು ಪಡಿತಾ ಇದ್ದಾರೆ. ಇವತ್ತಿಗೂ ಕೂಡ 10,000 ವಿದ್ಯಾರ್ಥಿಗಳು
ಈ ಒಂದು ಸಿದ್ಧಗಂಗಾ ಮಠದಲ್ಲಿ ಓದ್ತಾ ಇದ್ದಾರೆ. ಇತ್ತೀಚೆಗೆ ನಾವು ಶ್ರೀ ಶಿವಕುಮಾರ ಸ್ವಾಮೀಜಿಗಳನ್ನು ನಾವು ಕಳ್ಕೊಂಡಿದ್ದೀವಿ. ಆದರೂ ಕೂಡ ಯಾವತ್ತಿಗೂ ಈ ಮಠದಲ್ಲಿ ಅನ್ನ ಮತ್ತು ಅಕ್ಷರ ದಾಸೋಹ ನಿಂತಿಲ್ಲ. ಈ ಜಿಲ್ಲೆಯ ಮತ್ತೊಂದು ಪ್ರಮುಖ ಶಿಕ್ಷಣ ಸಂಸ್ಥೆ ಯಾವುದು ಅಂದರೆ ಅದೇ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ. ಜಿಲ್ಲೆಯಲ್ಲಿ ಒಂದು ಪ್ರಮುಖ ಕುದುರೆ ತಳಿ ಅಭಿವೃದ್ಧಿ ಕೇಂದ್ರ ಇದೆ. ಅದು ಎಲ್ಲಿ ಅಂತಂದರೆ ಕುಣಿಗಲ್ ಅನ್ನುವಂಥ ಒಂದು ಪ್ರದೇಶದಲ್ಲಿ ನಾವು ನೋಡ್ಬೋದು. ಈ ಒಂದು ಜಿಲ್ಲೆ ರಾಜಧಾನಿ ಬೆಂಗಳೂರಿಗೆ ಅತ್ಯಂತ ಸಮೀಪ ಇರೋದರಿಂದ ಕೈಗಾರಿಕೆಗಳು ಕೂಡ ಹೆಚ್ಚು ಬೆಳವಣಿಗೆ ಆಗಿರೋದನ್ನು ನಾವು ನೋಡ್ಬೋದು. ಈ ಜಿಲ್ಲೆಯು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಅತ್ಯಂತ ಉತ್ತಮವಾದಂತಹ ಸ್ಥಳ. ಇಡೀ ನಮ್ಮ ಏಷ್ಯಾ ಖಂಡದಲ್ಲಿಯೇ ಅತ್ಯಂತ ಎತ್ತರವಾದಂತಹ ಒಂದು ಏಕಶಿಲಾ ಬೆಟ್ಟವನ್ನು ಈ ಜಿಲ್ಲೆಯ ಮಧುಗಿರಿ ತಾಲೂಕಿನಲ್ಲಿ ನೋಡ್ಬೋದು. ಈ ಜಿಲ್ಲೆಯಲ್ಲಿರುವಂತಹ ಕುಣಿಗಲ್ ಕೆರೆಯು ಅತ್ಯಂತ ಪ್ರಸಿದ್ಧವಾದಂತಹ ಒಂದು ಕೆರೆ. ಇದ್ರ ಬಗ್ಗೆ ಒಂದು ಜನಪದ ಗೀತೆ ಇದೆ, ಅದನ್ನ ಯಾವುದು ಅಂತ ನೀವು ಸಂಗ್ರಹ ಮಾಡ್ತೀರಲ್ವಾ? ಈ ಜಿಲ್ಲೆಯಲ್ಲಿರುವಂಥ ಒಂದು ಪ್ರಮುಖ ದೇವಾಲಯ ಯಾವುದು ಅಂತಂದರೆ ಅದು ಗೊರವನಹಳ್ಳಿ ಲಕ್ಷ್ಮೀ ದೇವಾಲಯ. ಈ ವಿಭಾಗದ ಮತ್ತೊಂದು ಪ್ರಮುಖ ಜಿಲ್ಲೆ ಯಾವುದು ಅಂದರೆ ಚಿತ್ರದುರ್ಗ ಜಿಲ್ಲೆ. ನಿಮಗೆಲ್ಲ ಗೊತ್ತಿದೆ, 7 ಸುತ್ತಿನ ಕೋಟೆಯ ಜಿಲ್ಲೆ ಅಂತ ಕರೆಯುವಂಥದ್ದು ಚಿತ್ರದುರ್ಗ ಜಿಲ್ಲೆ. ಇವತ್ತು ಕೂಡ ನೀವು ಚಿತ್ರದುರ್ಗಕ್ಕೆ ನೀವು ಭೇಟಿ ನೀಡಿದರೆ 7 ಸುತ್ತಿನ ಕೋಟೆಯನ್ನು ನೋಡ್ಬೋದು. ಈ ಜಿಲ್ಲೆಯನ್ನು ನಾವು ಆಡಳಿತಾತ್ಮಕ ದೃಷ್ಟಿಯಿಂದ ತಾಲೂಕುಗಳನ್ನಾಗಿ ವಿಭಾಗ ಮಾಡ್ಕೊಂಡಿದ್ದೀವಿ. ಅವು ಯಾವುವು ಅಂತಂದರೆ ಚಿತ್ರದುರ್ಗ, ಹಿರಿಯೂರು, ಚಳ್ಳಕೆರೆ, ಹೊಸದುರ್ಗ, ಹೊಳಲ್ಕೆರೆ ಮತ್ತು ಮೊಳಕಾಲ್ಮೂರು. ಮಕ್ಕಳೇ, ಈ ಜಿಲ್ಲೆಯ ಚಳ್ಳಕೆರೆಯಲ್ಲಿ ಇಸ್ರೋ ಸಂಸ್ಥೆಯ ಒಂದು ಅಂಗಸಂಸ್ಥೆ ನಿರ್ಮಾಣ ಆಗಿದೆ. ಅದಕ್ಕೆ ನೀವು ಭೇಟಿ ನೀಡಬಹುದು. ಈ ಜಿಲ್ಲೆಯ ಇತಿಹಾಸ ನೋಡಿದಾಗ ನಾವು ಈ ಜಿಲ್ಲೆಯು ಹಲವಾರು ಪಾಳೆಗಾರರಿಂದ ಆಳಲ್ಪಟ್ಟಿದೆ. ಅದರಲ್ಲಿ ಪ್ರಮುಖ ಒಬ್ಬ ಪಾಳೆಗಾರ ಯಾರು ಅಂತಂದರೆ ಅವರೇ ವೀರ ಮದಕರಿ ನಾಯಕ. ನಿಮಗೆಲ್ಲ ಗೊತ್ತಿದೆ, ಇವರು ಆನೆಯನ್ನೇ ಪಳಗಿಸಿದಂತಹ ಪಾಳೆಗಾರು. ನಂತರ ಒನಕೆ ಓಬವ್ವ, ಸಾಹಸಕ್ಕೆ ಹೆಸರುವಾಸಿಯಾಗಿರುವಂತಹ ಮಹಿಳೆ. ಇವರು ಚಿತ್ರದುರ್ಗದಲ್ಲಿ ಇದ್ದಂತಹ ಮಹಿಳೆ. ಈ ಜಿಲ್ಲೆಯ ಪ್ರಮುಖ ವ್ಯಕ್ತಿಗಳು ಯಾರು ಅಂತ ನೋಡಿದಾಗ ನಾವು ಒಬ್ಬರು ಎಸ್ ನಿಜಲಿಂಗಪ್ಪ, ಇವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಂಥವರು. ಮತ್ತೊಬ್ಬ ಪ್ರಮುಖ ವ್ಯಕ್ತಿ ಅಂತಂದರೆ ಸಾಹಿತ್ಯ ಯಾರು ಅಂದರೆ ಅವರೇ ತ ರಾ ಸು. ಇವರು ಕನ್ನಡ ಸಾಹಿತ್ಯಕ್ಕೆ ಹೆಚ್ಚಿನ ಕೊಡುಗೆಯನ್ನು ನೀಡಿದ್ದಾರೆ. ಇವ್ರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸಬೇಕು. ಈ ಜಿಲ್ಲೆಯಲ್ಲಿ ಹಲವಾರು ಧಾರ್ಮಿಕ ಸಂಸ್ಥೆಗಳಿವೆ. ಅವುಗಳಲ್ಲಿ ಪ್ರಮುಖವಾಗಿ ನಮ್ಗೆ ಕಾಣುವಂಥದ್ದು ಒಂದು ಮುರುಘಾ ಮಠ. ಈ ಮುರುಘಾ ಮಠ ಹಲವಾರು ಸಾಮಾಜಿಕ ಮತ್ತು ಶೈಕ್ಷಣಿಕ ಕಾರ್ಯಗಳನ್ನು ಮಾಡ್ತಾ ಇವೆ. ಇವರೇ ಮುರುಘಾ ಮಠದ ಪ್ರಸ್ತುತ ಶರಣರು ಶ್ರೀ ಶಿವಮೂರ್ತಿ ಮುರುಘಾ ಶರಣರು. ಮತ್ತೊಂದು ಪ್ರಮುಖ ಧಾರ್ಮಿಕ ಸಂಸ್ಥೆ ತರಳುಬಾಳು ಸಂಸ್ಥೆ. ಗಮನಿಸ್ಬೋದು, ಇವರೇ ತರಳುಬಾಳು ಸ್ವಾಮೀಜಿಗಳು. ಅದೇ ರೀತಿಯಾಗಿ ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮಿ, ತಳುಕಿನ ವೆಂಕಣ್ಣಯ್ಯ, ಕಬೀರಾನಂದಾಶ್ರಮ ಶಿವಲಿಂಗಾನಂದ ಸ್ವಾಮಿ, ಜಗಳೂರು ಇಮಾಮ್ ಸಾಬ್ ಈ ಜಿಲ್ಲೆಯ ಪ್ರಸಿದ್ಧ ವ್ಯಕ್ತಿಗಳು. ಈ ವಿಭಾಗದ ಮತ್ತೊಂದು ಪ್ರಮುಖ ಜಿಲ್ಲೆ ಅಂದರೆ ಅದೇ ದಾವಣಗೆರೆ ಜಿಲ್ಲೆ. ಈ ಜಿಲ್ಲೆಯು ರಚನೆ ಆಗಿದ್ದು 1997ರಲ್ಲಿ. ಚಿತ್ರದುರ್ಗ ಜಿಲ್ಲೆಯ ಕೆಲವು ಪ್ರದೇಶಗಳನ್ನು, ಶಿವಮೊಗ್ಗ ಜಿಲ್ಲೆಯ ಕೆಲವು ಪ್ರದೇಶಗಳನ್ನು ಒಂದುಗೂಡಿಸಿ ದಾವಣಗೆರೆ ಜಿಲ್ಲೆಯನ್ನು ರಚನೆ ಮಾಡಲಾಯಿತು. ಈ ಜಿಲ್ಲೆಯಲ್ಲಿ ನಾವು ಒಟ್ಟು 6 ತಾಲೂಕುಗಳನ್ನು ನೋಡ್ಬೋದು. ದಾವಣಗೆರೆಯನ್ನು ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತೇಳಿ ಕರೀತಾರೆ. ಯಾಕೆ ಅಂದರೆ ಇಡೀ ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಬಟ್ಟೆ ಉತ್ಪಾದನೆ ಮತ್ತು ಜವಳಿ ಉದ್ಯಮಕ್ಕೆ ಹೆಸರುವಾಸಿ ಯಾವುದು ಅಂದರೆ ಅದೇ ಇಂಗ್ಲೆಂಡಿನ ಮ್ಯಾಂಚೆಸ್ಟರ್. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜವಳಿ ಉತ್ಪನ್ನಕ್ಕೆ ಹೆಸರುವಾಸಿಯಾಗಿರುವಂಥದ್ದು ಈ ದಾವಣಗೆರೆ ಜಿಲ್ಲೆ. ಹಾಗಾಗಿ ಇದನ್ನು ನಾವು ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತೇಳಿ ಕರಿತೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕಚ್ಚಾ ಹತ್ತಿಯ ಕೊರತೆಯಿಂದಾಗಿ ಅನೇಕ ಜವಳಿ ಮಿಲ್ಲುಗಳು ಮುಚ್ಚಿ ಹೋಗಿವೆ. ಈ ಜಿಲ್ಲೆಯಲ್ಲಿ ಕಬ್ಬನ್ನು ಉತ್ಪಾದನೆ ಮಾಡ್ತಿರೋ ಕಾರಣ ಹಲವಾರು ಸಕ್ಕರೆ ಕಾರ್ಖಾನೆಗಳನ್ನು ನೋಡ್ಬೋದು ನಾವು. ಅದೇ ರೀತಿಯಾಗಿ ಆಹಾರಕ್ಕೆ ಸಂಬಂಧಪಟ್ಟಂತೆ ಆಹಾರ ಸಂಸ್ಕರಣಾ ಘಟಕಗಳನ್ನು ನಾವು ಈ ಜಿಲ್ಲೆಯಲ್ಲಿ ನೋಡ್ಬೋದು. ಈ ಜಿಲ್ಲೆಯಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ಶಿಕ್ಷಣ ಸಂಸ್ಥೆ ಯಾವುದು ಅಂದರೆ ಅದೇ ಬಾಪೂಜಿ ಶಿಕ್ಷಣ ಸಂಸ್ಥೆ. ಈ ಜಿಲ್ಲೆಯಲ್ಲಿ ಕಂಡುಬರುವಂತಹ ಒಂದು ಪ್ರಮುಖ ಒಂದು ಕೆರೆ ಯಾವುದು ಅಂದರೆ ಅದೇ ಶಾಂತಿ ಸಾಗರ. ಮಕ್ಕಳು, ನಿಮಗೆ ಗೊತ್ತಿರಲಿ, ಇಡೀ ನಮ್ಮ ದಕ್ಷಿಣ ಭಾರತದಲ್ಲಿಯೇ ಅತಿ ದೊಡ್ಡ ಕೆರೆ ಯಾವುದು ಅಂದರೆ ಅದೇ ಶಾಂತಿ ಸಾಗರ. ಇದಿರುವಂಥದ್ದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನಲ್ಲಿ.
ಇದರ ಸುತ್ತಳತೆ ಎಷ್ಟು ಅಂದರೆ 64 ಕಿಲೋಮೀಟರ್. ಈ ಒಂದು ಜಿಲ್ಲೆಯ ಹರಿಹರ ತಾಲೂಕಿನಲ್ಲಿ ಒಂದು ಪ್ರಮುಖ ದೇವಾಲಯ ಇದೆ. ಅದು ಹರಿಹರೇಶ್ವರ ದೇವಾಲಯ. ಇದನ್ನು ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿದೆ. ಮತ್ತೊಂದು ಪ್ರಮುಖ ಜಿಲ್ಲೆ ಯಾವುದು ಅಂದರೆ ಅದೇ ಶಿವಮೊಗ್ಗ ಜಿಲ್ಲೆ, ಪ್ರಕೃತಿಗೆ ಹೆಸರುವಾಸಿಯಾಗಿರುವಂತಹ ಜಿಲ್ಲೆ. ಈ ಜಿಲ್ಲೆಯಲ್ಲಿ ನಾವು ಅನೇಕ ರೀತಿಯಾದಂತಹ ಪ್ರಕೃತಿ ಸೌಂದರ್ಯವನ್ನು ನೋಡ್ಬೋದು. ಈ ಒಂದು ಜಿಲ್ಲೆಗೆ ಶಿವಮೊಗ್ಗ ಅಂತ ಯಾಕೆ ಹೆಸರು ಬಂತು ಅಂದರೆ ಈ ನಗರದ ಒಂದು ಆಕಾರ ಶಿವನ ಮುಖದಂತಿದೆ. ಹಾಗಾಗಿ ಇದಕ್ಕೆ ಶಿವಮೊಗ್ಗ ಅಂಥೇಳಿ ಹೆಸರು ಬಂತು. ಈ ಶಿವಮೊಗ್ಗ ನಗರವನ್ನು ಕೆಳದಿ ಅರಸರು ಸ್ಥಾಪನೆ ಮಾಡಿದ್ದಾರೆ. ಈ ಜಿಲ್ಲೆಯನ್ನು ಆಡಳಿತಾತ್ಮಕ ದೃಷ್ಟಿಯಿಂದ ನಾವು 7 ತಾಲೂಕುಗಳನ್ನಾಗಿ ವಿಭಾಗ ಮಾಡಿಕೊಂಡಿದ್ದೀವಿ. ಅವು ಯಾವಂತ ನಿಮಗೆ ಕಾಣ್ತಾ ಇದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಭತ್ತವನ್ನು ಉತ್ಪಾದನೆ ಮಾಡುವಂಥ ಜಿಲ್ಲೆ ಯಾವುದು ಅಂದರೆ ಅದೇ ಶಿವಮೊಗ್ಗ ಜಿಲ್ಲೆ. ಹಾಗಾಗಿ ಕರ್ನಾಟಕದ ಭತ್ತದ ಕಣಜ ಯಾವುದು ಅಂದರೆ ಅದೇ ಶಿವಮೊಗ್ಗ ಜಿಲ್ಲೆ. ಈ ಒಂದು ಜಿಲ್ಲೆಯಲ್ಲಿ ಹರಿಯುವಂತಹ ಪ್ರಮುಖ ನದಿಗಳು ಯಾವುವು ಅಂತ ನೋಡಿದಾಗ ನಾವು ತುಂಗಭದ್ರಾ, ಶರಾವತಿ, ವರದಾ ಮತ್ತು ಕುಮುದ್ವತಿ ಈ ನದಿಗಳ ಬಗ್ಗೆ ನೀವು ಹೆಚ್ಚಿನ ಮಾಹಿತಿನ ತಿಳ್ಕೊಳ್ತೀರಲ್ವಾ. ಈ ಜಿಲ್ಲೆಯಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಒಂದು ವಿಶ್ವವಿದ್ಯಾನಿಲಯ ಇದೆ. ಅದು ಯಾವುದು ಅಂದರೆ ಕುವೆಂಪು ವಿಶ್ವವಿದ್ಯಾನಿಲಯ. ಇದು ಇರುವಂತಹ ಸ್ಥಳ ಶಂಕರಘಟ್ಟ. ನಂತರ ಕನ್ನಡದ ಒಬ್ಬ ಪ್ರಖ್ಯಾತ ಪ್ರಸಿದ್ಧಿ ರಾಷ್ಟ್ರಕವಿ ಯಾರು ಅಂತಂದರೆ ಕುವೆಂಪು. ಇವರು ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿರುವಂತಹ ಕುಪ್ಪಳ್ಳಿ ಅನ್ನುವಂತಹ ಒಂದು ಸ್ಥಳದಲ್ಲಿ. ಇವತ್ತು ಇದು ಒಂದು ಪ್ರಮುಖ ಪ್ರವಾಸಿ ಕೇಂದ್ರವಾಗಿ ಬೆಳೆದಿದೆ. ಇದೇ ಕುವೆಂಪುರವರು ಹುಟ್ಟಿದಂತಹ ಮನೆ. ಅದೇ ರೀತಿಯಾಗಿ ಈ ಜಿಲ್ಲೆಯಲ್ಲಿ ಹಲವಾರು ಕೈಗಾರಿಕೆಗಳಿವೆ. ಅದರಲ್ಲಿ ಕೈಗಾರಿಕೆಗಳಿಗೆ ಹೆಸರಾದಂತಹ ಒಂದು ತಾಲೂಕು ಯಾವುದಂದರೆ ಅದೇ ಭದ್ರಾವತಿ ತಾಲೂಕು. ಇಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ನೇತೃತ್ವದಲ್ಲಿ ಹಲವಾರು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲಾಗಿದೆ. ಈ ಒಂದು ಜಿಲ್ಲೆಯಲ್ಲಿ ಕಂಡುಬರುವಂಥ ಪ್ರಮುಖ ವಿದ್ಯುತ್ ಕೇಂದ್ರಗಳು ಯಾವುವು ಅಂತಂದರೆ ಒಂದು ಶರಾವತಿ ಜಲವಿದ್ಯುತ್ ಕೇಂದ್ರ, ಮತ್ತೊಂದು ವರಾಹಿ ಜಲವಿದ್ಯುತ್ ಕೇಂದ್ರ. ನಿಮಗೆಲ್ಲ ಗೊತ್ತಿದೆ. ಇದು ಯಾವ ಜಲಪಾತ ಅಂತ ಹೇಳ್ತೀರಾ? ಎಸ್, ಇದು ಜೋಗ ಜಲಪಾತ. ಇಡೀ ಏಷ್ಯಾ ಖಂಡದಲ್ಲಿಯೇ ಅತಿ ಉದ್ದವಾದಂತಹ ಜಲಪಾತ ಯಾವುದು ಅಂದರೆ ಅದೇ ಶರಾವತಿ ನದಿಯಿಂದ ನಿರ್ಮಾಣವಾಗಿರುವಂತಹ ಜೋಗ್ ಜಲಪಾತ. ಇದಿರುವಂಥದ್ದು ಶಿವಮೊಗ್ಗ ಜಿಲ್ಲೆಯ ಗೇರುಸೊಪ್ಪದಲ್ಲಿ. ಈ ಜಿಲ್ಲೆಯಲ್ಲಿ ಕಂಡುಬರುವಂಥ ಪ್ರಮುಖ ಪಕ್ಷಿಧಾಮ ಯಾವುದು ಅಂದರೆ ಅದೇ ಗುಡವಿ ಪಕ್ಷಿಧಾಮ. ಇದು ಸೊರಬ ತಾಲೂಕಿನಲ್ಲಿದೆ. ಇಲ್ಲಿ ಪ್ರತಿ ವರ್ಷ ಬೇರೆ ಬೇರೆ ದೇಶಗಳಿಂದ ಪಕ್ಷಿಗಳು ಬಂದು ನೆಲೆಸ್ತವೆ. ಕೆಲವು ದಿನಗಳ ನಂತರ ಮತ್ತೆ ಅವು ತಮ್ಮ ದೇಶಕ್ಕೆ ವಾಪಸ್ ಹೋಗ್ತವೆ. ನಂತರ ಈ ಒಂದು ಜಿಲ್ಲೆಯಲ್ಲಿ ಒಂದು ವನ್ಯಮೃಗಧಾಮ ಇದೆ. ಅದು ಯಾವುದು ಅಂದರೆ ಭದ್ರಾ ವನ್ಯಮೃಗಧಾಮ. ಯಾಕಂದರೆ ಭದ್ರಾ ನದಿಯ ದಡದಲ್ಲಿ ಈ ಒಂದು ವನ್ಯಮೃಗಧಾಮ ಇದೆ. ಇದು ಅತ್ಯಂತ ಹೆಸರುವಾಸಿ. ಯಾಕಂದರೆ ಅಲ್ಲಿ ಕಂಡುಬರುವಂತಹ ಪ್ರಾಣಿಗಳು, ಇಲ್ಲಿ ಯಾವ್ಯಾವ ಪ್ರಾಣಿಗಳು ಕಂಡುಬರ್ತವೆ ಅಂತೇಳಿ ನೀವು ಒಂದು ಆಲ್ಬಮ್ಮನ್ನು ರೆಡಿ ಮಾಡಬೇಕು. ಈ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿ ಕಂಡುಬರುವಂಥ ಆಗುಂಬೆ ದಕ್ಷಿಣ ಭಾರತದಲ್ಲಿಯೇ ಅತಿ ಹೆಚ್ಚು ಮಳೆ ಪಡೆಯುವಂಥ ಒಂದು ಪ್ರದೇಶ. ಇತ್ತೀಚೆಗೆ ಮಕ್ಕಳಿಗೆ ಸ್ವಲ್ಪ ಬದಲಾಗಿದೆ. ಆಗುಂಬೆ ಹತ್ತಿರ ಇರುವಂತಹ ಹುಲಿಕಲ್ ಅನ್ನುವಂಥ ಸ್ಥಳ ಕರ್ನಾಟಕದಲ್ಲಿ ಅಲ್ಲ, ಇಡೀ ನಮ್ಮ ದಕ್ಷಿಣ ಭಾರತದಲ್ಲಿಯೇ ಅತಿ ಹೆಚ್ಚು ಮಳೆ ಪಡೆಯುವಂಥ ಒಂದು ಪ್ರದೇಶ ಆಗಿದೆ. ಈ ಜಿಲ್ಲೆಯ ಪ್ರಮುಖ ದೇವಾಲಯಗಳು ಯಾವುವು ಅಂತ ನೋಡಿದಾಗ ನಾವು ತ್ರಿಪುರಾಂತಕೇಶ್ವರ, ಕೇದಾರೇಶ್ವರ ದೇವಾಲಯಗಳು. ಈ ಒಂದು ಜಿಲ್ಲೆಯಲ್ಲಿ ಕೆಳದಿ ಅರಸ ಶಿವಪ್ಪ ನಾಯಕನು ಕೆಳದಿಯಲ್ಲಿ ಒಂದು ಸುಂದರವಾದಂಥ ಅರಮನೆಯನ್ನು ಕಟ್ಟಿಸಿದ್ದಾರೆ. ಈ ಒಂದು ಜಿಲ್ಲೆಯ ಪ್ರಮುಖ ಸಾಹಿತಿಗಳು ಯಾರು ಅಂತ ನೋಡಿದಾಗ ನಾವು ರಾಷ್ಟ್ರಕವಿ ಕುವೆಂಪು ಮತ್ತು ಡಾಕ್ಟರ್ ಯು ಆರ್ ಅನಂತಮೂರ್ತಿ ಇವರುಗಳ ಜೊತೆಗೆ ಅನೇಕ ಸಾಹಿತಿಗಳು ಈ ಜಿಲ್ಲೆಯಲ್ಲಿ ಇದ್ದಾರೆ. ಅಷ್ಟೇ ಅಲ್ಲ, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಹಾಡುಗಾರ ಶಿವಮೊಗ್ಗ ಸುಬ್ಬಣ್ಣ ಕೂಡ ಈ ಜಿಲ್ಲೆಯವರು. ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾವು ಬೆಂಗಳೂರು ವಿಭಾಗದ ಎಲ್ಲ ಜಿಲ್ಲೆಗಳ ವಿಶಿಷ್ಟತೆಗಳನ್ನು ತಿಳ್ಕೊಂಡಿದ್ದೀವಿ. ನಿಮ್ಮ ಕೆಲವು ಹೋಮ್ವರ್ಕನ್ನು ಕೊಡ್ತೀನಿ. ಎಲ್ಲರೂ ಹೋಮ್ವರ್ಕನ್ನು ಬರ್ಕೋಬೇಕು. ಬರ್ಕೊಂಡ್ಬಿಟ್ಟು ನಿಮ್ಮ ಶಿಕ್ಷಕರಿಗೆ ಸರಿಯಾದ ಉತ್ತರವನ್ನು ತೋರಿಸಬೇಕು. ಎಲ್ರಿಗೂ ನಮಸ್ಕಾರ. ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ.
ಹಾಯ್